ಕಪ್ಪಡೆಗಳ ಮೇಲೆ ಪುರಾತನ ಚಿಹ್ನೆಗಳು ಕೆತ್ತಲಾಗಿದ್ದವು, ಅವುಗಳು ಅವರನ್ನು ಇನ್ನಷ್ಟು ಆಳಕ್ಕೆ ಕೊಂಡೊಯ್ದವು. ಆದರೆ ಅಲ್ಲಿಗೆ ಸುಲಭವಾಗಿ ಹೋಗಲು ಸಾಧ್ಯವಾಗಲಿಲ್ಲ. ಮಾರ್ಗದಲ್ಲಿ ಅನೇಕ ಮುಗ್ಗಟ್ಟುಗಳು, ಬಲಿಷ್ಠ ಬಾವಿಗಳು ಮತ್ತು ಅಪಾಯಕಾರಿ ಅಡಚಣೆಗಳು ಇವೆ. ನಗರದ ಹೃದಯಭಾಗದಲ್ಲಿ ಅವರು ಒಂದು ಚಿನ್ನದ ವೇದಿಕೆಯನ್ನು ಕಂಡರು. ಅದರ ಮೇಲೆ ಒಂದು ಕ್ರಿಸ್ಟಲ್ ಸೀಸೆ ಇತ್ತು, ಬಹುಶಃ ಅದೇ ಶಾಶ್ವತ ಯೌವನದ ಮೂಲ. ಆದರೆ ಅವರ ಸಂತೋಷ ಕ್ಷಣಿಕವಾಗಿತ್ತು. ಭಯಾನಕ ಖಜಾನೆ ತಾತ್ಸಾರ ವಿಕ್ಟರ್ ಕೇನ್ ಮತ್ತು ಅವನ ತಂಡ ಅವರು ಹಿಂದಿನಿಂದ ಬಂದು ತಲುಪಿದ್ದರು. ಭಾರೀ ಹೋರಾಟ ಶುರುವಾಯಿತು. ಈಥನ್ ಮತ್ತು ಅವನ ತಂಡ ವಿಕ್ಟರ್ ಹಾಗೂ ಅವನ ಕುಖ್ಯಾತ ಸಹಚರರನ್ನು ಎದುರಿಸಿದರು. ಗೊಂದಲದ ಮಧ್ಯದಲ್ಲಿ ಸೋಫಿಯಾ ಆ ಸೀಸೆ ಹಿಡಿದರು. ಆದರೆ ಅದನ್ನು ಕೊಂಡೊಯ್ಯುವ ಬದಲಿಗೆ ಅವಳು ಅದನ್ನು ನೆಲದಲ್ಲಿ ಸುರಿಯಿತು. ಕೆಲವು ರಹಸ್ಯಗಳು ಮಾನವರ ಪಾಲಾಗಬಾರದು ಎಂದು ಅವಳು ಹೇಳಿದರು. ಕ್ಷಣದಲ್ಲೇ ಸಮಗ್ರ ಮಂದಿರ ಕುಸಿದು ಹೋಯಿತು. ನಗರವು ಮತ್ತೊಮ್ಮೆ ಕಣ್ಮರೆಯಾಯಿತು. ಅವರು ಸಾವು ಜೀವನದ ನಡುವಿನ ಓಟದಿಂದ ಪಾರಾದರು. ಈಥನ್ ಅರ್ಥ ಮಾಡಿಕೊಂಡನು, ನಿಜವಾದ ಖಜಾನೆ ಎಂದರೆ ಶಾಶ್ವತ ಜೀವನವಲ್ಲ, ಅದನ್ನು ಹುಡುಕಿದ ಸಾಹಸವೇ. ಅವರ ಯಾತ್ರೆ ಮುಗಿದರೂ ಅದು ಅವರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಿತು.